ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ. ಸ್ವಾಮಿ ದತ್ತಾತ್ರೇಯರ ಅವತಾರವೆಂದು ಪರಿಗಣಿಸಲ್ಪಟ್ಟ ಮಹನೀಯರು ಸದ್ಗುರು ಶ್ರೀಧರ ಸ್ವಾಮಿಗಳು. ದಿವ್ಯ ಮೂರ್ತಿಯು, ಧರ್ಮ ಸ್ವರೂಪಿಯು, ಮಹಾಮಹಿಮರೂ ಆದ ಶ್ರೀಧರ ಸ್ವಾಮಿಗಳ ಮಹಾತ್ಮೆಯನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮವೇ ಗುರುಚರಿತ್ರೆ. ಪರಮಹಂಸ ಶ್ರೀ ಶ್ರೀಧರ ಗುರುವರ ಕರುಣಾಮಯನೇ. ಶ್ರೀಧರ ಸ್ವಾಮಿಗಳ ಪಾದುಕಾ ಪೂಜೆಯಿಂದ ಬೆಟ್ಟದಷ್ಟು ದೊಡ್ಡ ಸಮಸ್ಯೆಗಳಿದ್ರೂ ಕ್ಷಣ ಮಾತ್ರದಲ್ಲಿ ಅದೆಲ್ಲ ಕರಗಿ ನೀರಾಗುತ್ತದೆ. ಹೌದು, ಶ್ರೀಧರ ಸ್ವಾಮಿಗಳು ತಮ್ಮ ಪಾದುಕೆಯ ಮೂಲಕ ಇಂದು ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ಇತ್ತೀಚೆಗೆ ಪರಮಪೂಜ್ಯ ಶ್ರೀಧರ ಸ್ವಾಮಿಗಳ ಪಾದುಕೆ ಗೋಕರ್ಣಕ್ಕೆ ಆಗಮಿಸಿತ್ತು. ಅಪಾರ ಸಂಖ್ಯೆಯ ಭಕ್ತರು ಪಾದುಕಾ ಪೂಜೆ ಮಾಡಿ ಪುನೀತರಾದರು. ಶ್ರೀಧರ 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 ಶ್ರೀಧರ. ಜಗತ್ತಿನಲ್ಲಿ ಎಲ್ಲರ ಬುದ್ಧಿಗಿಂತ ಗುರುಬುದ್ಧಿ ವಿಶೇಷ ಎಂದು ಪ್ರಮಾಣೀಕೃತವಾಗಿದೆ. ಇದು ಇಂದಿನ ನಮ್ಮ ವಿಜ್ಞಾನಕ್ಕೂ ಸವಾಲುಟ್ಟಿ ಜಯಿಸಬಹುದಾದ ವಿಷಯ. ಸದ್ಗುರು ಒಬ್ಬ ಕೇವಲ ತನ್ನ ತಪೋಬಲದಿಂದ ಕುಳಿತಲ್ಲೇ ಎಲ್ಲವನ್ನೂ ಗಳಿಸಬಲ್ಲ. ಎಲ್ಲ ಜ್ಞಾನ, ಭಾಷೆ, ಪರಿಕರ ಏನು ಬೇಕು ಹೇಳಿ, ಅದೆಲ್ಲವನ್ನೂ ಪಡೆಯಬಲ್ಲ ಯೋಗ ಸಿದ್ಧಿ ಗುರುವಿಗೆ ಸಾಧ್ಯ. ಇಂತಹ ಗುರುಗಳಲ್ಲಿ ಅಗ್ರಗಣ್ಯರು ಶ್ರೀಧರ ಸ್ವಾಮಿಗಳು. ಶ್ರೀ ಪರಾತ್ಪರ ಪರಮಹಂಸನೇ, ಶ್ರೀ ಪರಾತ್ಪರ ಪರಮಹಂಸನೇ, ಪೊರೆವುದೈಯತಿವರ್ಯನೇ, ಪೊರೆವುದೈಯತಿವರ್ಯನೇ. ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ. ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ. ಘೋರತರದ ಪವಾದದಿಂದಲಿ ಪರಮ ಪಾವನನಾದೆನೈ. ಘೋರತರದ ಪವಾದದಿಂದಲಿ ಪರಮ ಪಾವನನಾದೆನೈ. ಹರ ಗುರು ನರಸಿಂಹಯತಿವರ, ಹರ ಗುರು ನರಸಿಂಹಯತಿವರ, ಪರಮ ಪದವನು ಕರುಣಿಸೈ, ಪರಮ ಪದವನು ಕರುಣಿಸೈ. ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ. ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ. ಸಮುದ್ರ ತಟದಲ್ಲಿರುವ ಗೋಕರ್ಣ ಮಹಾಬಲೇಶ್ವರ ಶಿವನ ದೇವಾಲಯವು ದೇಶದ ಎಲ್ಲ ಹಿಂದೂ ಭಕ್ತರಿಗೆ ಪುಣ್ಯ ಸ್ಥಳ. ಕಾಶಿ, ರಾಮೇಶ್ವರ ಹಾಗೂ ಗೋಕರ್ಣ ತ್ರಿಸ್ಥಳ ಶೈವ ಕ್ಷೇತ್ರಗಳೆಂದೇ ಖ್ಯಾತವಾಗಿದೆ. ಈ ಪ್ರಸಿದ್ಧ ಶಿವಕ್ಷೇತ್ರಕ್ಕೆ ಇತ್ತೀಚೆಗೆ ಪರಮ ಪೂಜ್ಯ ಶ್ರೀಧರ ಸ್ವಾಮಿಗಳ ಪಾದುಕೆ ಆಗಮಿಸಿತ್ತು. ಗೋಕರ್ಣದ ಸಮಸ್ತ ಸಾರ್ವಜನಿಕರಿಗೆ ಶ್ರೀಧರ ಸ್ವಾಮಿಗಳ ಪಾದುಕೆಯನ್ನ ಪೂಜಿಸುವ ಸುವರ್ಣಾವಕಾಶ ಸಿಕ್ಕಿತ್ತು. ಕಳೆದ ಡಿಸೆಂಬರ್ 1ರಿಂದ 8ರವರೆಗೆ ಗೋಕರ್ಣದಲ್ಲಿ ತಂಗಿದ್ದ ಶ್ರೀ ಶ್ರೀ ಬ್ರಹ್ಮ ಚೈತನ್ಯ ಭಗವಾನ್ ಶ್ರೀಧರ ಸ್ವಾಮಿಗಳ ಪಾದುಕೆಯ ಪೂಜೆಯನ್ನ ಭಕ್ತರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿಸಿದರು. ಹರ ಗುರು ನರಸಿಂಹಯತಿವರ, ಪರಮ ಪದವನು ಕರುಣಿಸೈ.
ಪರಮ ಪದವನು ಕರುಣಿಸೈ ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ ಶ್ರೀಧರ ತವ ಪಾದ ಕಮಲವ ನಿರುತ ಪೂಜಿಸಿ ನಮಿಸುವೆ ನಿತ್ಯ ನಿರ್ಮಲ ತತ್ವಬೋಧಕ ಭುಕ್ತಿ ಮುಕ್ತಿ ಪ್ರದಾಯಕ ನಿತ್ಯ ನಿರ್ಮಲ ತತ್ವಬೋಧಕ ಭುಕ್ತಿ ಮುಕ್ತಿ ಪ್ರದಾಯಕ ಸತ್ಯ ಧರ್ಮ ಸುಶಾಸ್ತ್ರ ಪಾಲಕ ಸತ್ಯ ಧರ್ಮ ಗೋಕರ್ಣದ ಪುರಾಣ ಪ್ರಸಿದ್ಧ ಸ್ವಯಂಭುವಾಗಿ ಮೂಡಿಬಂದ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಶತರುದ್ರಾದಿ ಪೂಜೆಗಳ ಮೂಲಕ ಶ್ರೀಧರರ ಪಾದುಕಾ ಪೂಜೆ ಅತ್ಯಂತ ವಿಶಿಷ್ಟವಾಗಿ ನಡೆಯಿತು. ದೇವಸ್ಥಾನದ ಅರ್ಚಕರಾದ ಬಾಲಕೃಷ್ಣ ಗಣಪತಿ ಜಂಬೆ ಮನೆತನದವರು ಜಲಾಭಿಷೇಕ ಬಿಲ್ವಾರ್ಚನೆಯ ಮೂಲಕ ಭಕ್ತರು ಭಕ್ತಿಯ ಪರಾಕಾಷ್ಠೆ ಮೆರೆದರು. ಶ್ರೀಧರ ತವ ಪಾದ ಕಮಲ ನಿರುತ ಪೂಜಿಸಿ ನಮಿಸುವೆ. ಅಂತ ಮಹಾತ್ಮರ ಸನ್ನಿಧಾನದಲ್ಲಿ, ಅದರಲ್ಲೂ ವಿಶೇಷವಾಗಿ ಗೋಕರ್ಣದ ಮಹಾಬಲೇಶ್ವರ ಸನ್ನಿಧಾನದಲ್ಲಿ, ಜೊತೆಗೆ ಸುಬ್ರಹ್ಮಣ್ಯನ ದೇವಸ್ಥಾನ ಇವತ್ತು ಶತರುದ್ರ ಆಗಿದೆ ಅಂತಂದ್ರೆ ಇದಕ್ಕೆ ಭಾರಿ ವಿಶೇಷತೆ ಇದೆ. ನಾವು ರುದ್ರ ಹೇಳಲಾಗಿದ್ದು ಸಹ ರುದ್ರ ಪಠನ ಕೇಳಿದ್ರಿಂದ, ಯಾರು ನಾವೇನು ರುದ್ರ ಪಠನವನ್ನು ಮಾಡಿದಾರೋ ನಾವು ಬಾಕ್ಯರು ಹೇಳಿದ ಅವ್ರು ಕೇಳಿದ್ರಿಂದನೇ ಎಲ್ಲಾ ಪಾಪ ಪರಿಹಾರ ಆಗ್ತದೆ ಒಂದು ಶಾಸ್ತ್ರ ಇದೆ. ಅದು ಸುಬ್ರಹ್ಮಣ್ಯ ಸನ್ನಿಧಾನ ಅಂದ್ರೆ ಭಾರಿ ವಿಶೇಷವಾದ ಸನ್ನಿಧಾನ. ಇದರಲ್ಲಿ ಅಂತಹ ಒಂದು ಶಕ್ತಿ ಇದೆ ಸುಬ್ರಹ್ಮಣ್ಯದಲ್ಲಿ. ನಮ್ಗೆ ಇದೇ ಕಾಣದೇ ಇರ್ಬೋದು, ಏನೇ ತೊಂದರೆಗಳಿದ್ರು ಇದ್ರ ಮುತಾಲಿಕ ಬರೆಯರು ಯಾರಿದಾರೋ ಅವರಿಗೆ ತನಗೆ ಇಂಥಾಗಿದೆ, ಹಿಂಗಾಗಬೇಕು, ಇಂಥದ್ದಾಗ್ತದೆ, ಒಂದು ಪ್ರತಿಬಂಧಕ ನಿವಾರಣೆಗಾಗಿ ಬಹುಶಃ ಇವತ್ತು ನೋಡಿದ್ರೆ ಗುರುಳಿಗೆ ಬಂದಿದ್ದು ನೋಡಿದ್ರೆ ಏನೋ ಇಲ್ಲೊಂದು ತೊಂದರೆ ಇತ್ತು, ಅದನ್ನು ಗುರುಳು ಪರಿಹಾರ ಮಾಡಲಿಕ್ಕಾಗಿ ಅವನಿಗೆ ಒಂದು ದೊಡ್ಡ ಒಂದು ಮಂದಿರವನ್ನು ಮಾಡಿಸಬೇಕು, 10 ಜನಕ್ಕೆ ಇನ್ನೂ ದರ್ಶನದ ವ್ಯವಸ್ಥೆ ಆಗಬೇಕು, ತಾನು ಇನ್ನೂ ತನ್ನ ಭಕ್ತರಿಗೆ ಉದ್ಧಾರ ಮಾಡಬೇಕು, ಅವನಿಗೂ ಒಂದು ಮನಸ್ಸಿನಲ್ಲಿ ಇದ್ದಿದ್ದನ್ನ ಆ ಪ್ರತಿಬಂಧಕವನ್ನ ಪರಿಹಾರ ಮಾಡೋದು ಯಾರಪ್ಪ ಅಂದ್ರೆ ಗುರುವೇ ಸೈ. ಹರ ಮುನಿದರೆ ಗುರು ಕಾಯುವ. ಒಮ್ಮೆ ಈಶ್ವರನೇ ಸಿಟ್ಟಾಗ್ಬಿಟ್ಟು ಸಹ ಗುರುಗಳು ಕಾಯ್ತಾರಂತೆ. ಗುರು ಮುನಿದರೆ ಯಾರು ಕಾಯರಿಲ್ಲ. ಈ ದೇವತೆಗಳಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಏನೇ ತೊಂದರೆಗಳು ಬಂದ್ರು ಗುರುವಿನ ಹಿಡಿತಾರಂತೆ. ಅದನ್ನು ಪರಿಹಾರ ಮಾಡೋ ಗುರುವೇ ಸೈ. ಈಗ ಗುರು ಹ್ಯಾಂಗೆ ದೇವತೆಗಳಿಗೆ ವಶಿಷ್ಠರು ಗುರುವೋ, ನಮಗ್ ಶ್ರೀಧರ ಸ್ವಾಮಿಗಳು. ನಾವು ಅವರಲ್ಲಿ ಬೇಡಿದರೆ ನಮ್ಮ ಕಷ್ಟವನ್ನು ಅವರು ಪರಿಹಾರ ಮಾಡೋದ್ರಲ್ಲಿ ನಿಸ್ಸಂದೇಹ ಮಾಡೇ ಮಾಡ್ತಾರೆ. ನಾವು ಇದನ್ನ ಬಹಳಷ್ಟು ದಿಕ್ಕು ನಾವು ತಿರುಗಾಟ ಮಾಡೋದ್ರಲ್ಲಿ ನೋಡಿದ್ವು. ಎಲ್ಲರೂ ಒಂದೇ, ಶ್ರೀಮಂತ ಬಡವ, ಇವನು ಶ್ರೀಮಂತ ಇವನ್ ಮೇಲ್ ಕೂಡಿಸ್ಬೇಕು, ಅವನು ಬಡವ ಕೆಳಗೆ ಕೂಡಿಸ್ಬೇಕು, ಇಲ್ಲ, ಎಲ್ಲರಿಗೂ ಒಂದೇ ಸ್ಥಾನಮಾನ ಕೊಟ್ಟಿದ್ರು ಗುರುಗಳು. ವಿಶೇಷತೆ ಅಂತಂದ್ರೆ ಎಲ್ಲಾ ಸಮಾಜದಲ್ಲಿರುವ ಗುರುಗಳು ಭಕ್ತರಿದ್ದಾರೆ. ಹಿಮಾಲಯದಿಂದ ಕನ್ಯಾಕುಮಾರಿ ಪರ್ಯಂತ ಪ್ರತಿಯೊಬ್ಬರ ಗುರುಗಳು ನೋಡಿದಾಗ ಇತ್ಲಾಗಿನ ಜನ ನೋಡಿದಷ್ಟು ಹೊರತು ನೋಡಿದ ಜನ ಕಡಿಮೆ. ಅಂತ ಒಬ್ಬರು ಮಹಾತ್ಮರು ಅವ್ರು ಹೇಳಿದ್ರು, ತಮ್ಮ ಒಬ್ರು ಯಾರೋ ಕೇಳಂತೆ, ನಾವು ಆಶ್ರಮದಲ್ಲಿ ನಡೆಸ್ತೇವೆ ಅಥವಾ ಊಟದ ಏನೋ ವ್ಯವಸ್ಥೆ ಮಾಡ್ತೇವೆ, ತಮ್ಮ ನೀವು ಯಾರು ಏನೂ ಕೊಡೋದು ಬೇಡ, ನನ್ನ ಭಕ್ತರು ಒಬ್ಬೊಬ್ರು 1 ರೂಪಾಯಿ ಕೊಟ್ಟರೆ ನನ್ನ ಆಶ್ರಮ ಭವ್ಯ ನಡೆದು ಹೋಗ್ತದೆ. ಒಬ್ಬರಿಂದ ತಗೊಂಡು ಮಾಡೋದಿಲ್ಲ, ಎಲ್ಲರೂ ಸೇವೆಗೆ ಬೀಳಬೇಕು. 1 ರೂಪಾಯಿ ಕೊಡ್ಲಿ, 8 ಆಣೆ ಕೊಡ್ಲಿ, 10 ರೂಪಾಯಿ ಕೊಡ್ಲಿ, 5,000 ಕೊಡ್ಲಿ, ಅವ್ರಿಗೆಲ್ಲರಿಗೂ ಒಂದೇ ತರ. ಎಲ್ಲಾ ಸಮಾಜದವರು ಗುರುಗಳು ನಡ್ಕೊಳ್ಳೋರಿದ್ದಾರೆ. ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂಗಳು. ಆದ್ರೆ ಕೊನೆಗೊಂದು ಮಾತು ಹೇಳಿದ್ರು, ಎಲ್ಲ ಸಮಾಜದವರು ಪ್ರತಿಯೊಬ್ಬರಿಗೂ ನಿಮ್ಮ ನಿಮ್ಮ ವರ್ಣಾಶ್ರಮ ಧರ್ಮವಾಗಿ ನಡ್ಕೊಳ್ಳಿ. ನಿಮ್ಮ ಧರ್ಮದಲ್ಲಿ ಏನಿದೆ ಅದೇ ತರ ನೀವು ನಡ್ಕೋಬೇಕು. ಧರ್ಮವನ್ನು ಬಿಟ್ಟು ಮಾತ್ರ ಹೋಗಬೇಡಿ. ನಮ್ಮನ್ನು ಏನಾದ್ರು ಉದ್ಧಾರ ಮಾಡಿದ್ರೆ ಧರ್ಮವೇ ಸಹಿ. ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡ್ತದೆ. ಇಂತಹ ಮಹಾತ್ಮರ ಸನ್ನಿಧಾನದಲ್ಲಿ, ಅದರಲ್ಲೂ ಮಹಾಬಲೇಶ್ವರ ಸನ್ನಿಧಾನದಲ್ಲಿ ಇವತ್ತು ನೀವು ಗುರುಗಳನ್ನು ದರ್ಶನ ಮಾಡಿದ್ದೀರಾ ಅಂದ್ರೆ ಎಲ್ಲರೂ ಮಾಡಿದ್ದಾರೆ.
ಕರ್ನಾಟಕದ ಗಡಿ ಭಾಗದಲ್ಲಿ ಗುಲ್ಬರ್ಗಾದ ಲಾಡ್ ಚಿಂಚೋಳಿಯಲ್ಲಿ ಜನಿಸಿದ ದತ್ತಾತ್ರೇಯನ ಅವತಾರವಾದ ಶ್ರೀ ಭಗವಾನರು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತ ಜನರನ್ನ ಉದ್ಧರಿಸಿದ್ದಾರೆ. ಯಾವುದೇ ಪವಾಡಗಳನ್ನ ಅವರು ಮಾಡುತ್ತಿರಲಿಲ್ಲ. ಬದಲಾಗಿ ಅವರ ಉಪಸ್ಥಿತಿ ಇದ್ದಲ್ಲಿ ಹಲವು ಪವಾಡಗಳು ನಡೆಯುತ್ತಿದ್ದವು. ಹೌದು, ಶ್ರೀಧರ ಸ್ವಾಮಿಗಳು ಪವಾಡ ಪುರುಷರು. ಇಂತಹ ಒಂದು ಪವಾಡವನ್ನ ಶ್ರೀಧರ ಸ್ವಾಮಿಗಳ ಭಕ್ತರಾದ ಬಾಲಕೃಷ್ಣ ಜಂಬೆ ಅವರು ನಮ್ಮೊಂದಿಗೆ ಹಂಚಿಕೊಂಡು, ನಾನು ಚಿಕ್ಕವನಿದ್ದಾಗ ಮಾತು ಬರುತ್ತಿರಲಿಲ್ಲ. ಶ್ರೀಧರ ಸ್ವಾಮಿಗಳ ಮಂತ್ರಾಕ್ಷತೆಯ ಸೇವನೆಯಿಂದ ನನಗೆ ಮಾತು ಬಂತು. ಅಂದಿನಿಂದ ನಾನು ಶ್ರೀಧರ ಸ್ವಾಮಿಗಳ ಭಕ್ತನಾದೆ ಎಂದು ಭಾವುಕರಾಗಿ ಹೇಳಿದರು ಬಾಲಕೃಷ್ಣ ಜಂಬೆ. ಶ್ರೀಧರ ಗುರುಗಳು ಜಗತ್ತಿನಲ್ಲಿ ಅತಿ ಒಂದು ದೈವಮಾನುಷ ವ್ಯಕ್ತಿಗಳು. ಇವರ ಒಂದು ಅವತಾರ ಈ ಭೂಮಿ ಮೇಲೆ ಆಗಿದೆ ಅಂತಂದರೆ ಭೂಲೋಕದಲ್ಲಿ ಮನುಷ್ಯರ ಒಂದು ಉದ್ಧಾರಕ್ಕಾಗಿ ಆಗಿರುವಂತಹ ಒಂದು ಮಹಾನ್ ದಿವ್ಯ ಚೇತನ ಶಕ್ತಿ. ಇಂಥವರು ಮೂಲ ಅವರ ಮಹಾರಾಷ್ಟ್ರದ್ದಾದರೂ ಸಹ ಅವರು ಸಂಪೂರ್ಣವಾಗಿ ಎಲ್ಲ ಅವರ ಚರಿತ್ರೆ, ಅವರ ಒಂದು ಕಾರ್ಯಕ್ಷೇತ್ರ ಹಾಗೂ ಪವಾಡ ಇತ್ಯಾದಿಗಳಲ್ಲಿ ನಡೆದದ್ದು ಎಲ್ಲ ಕರ್ನಾಟಕದಲ್ಲಿ. ಕರ್ನಾಟಕದಿಂದ ಪ್ರಾರಂಭವಾಗಿ ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು ಹೀಗೆ ಜಗತ್ತಿನಾದ್ಯಂತ ಶ್ರೀಧರ ಸ್ವಾಮಿಗಳು ಮಹಾ ಒಂದು ಪರಮಾತ್ಮನ ಶಕ್ತಿ, ಅವತಾರ ಪುರುಷರು ಹೇಳುವಂತಹದ್ದು ಜಗತ್ತಿನ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇವರ ಒಂದೊಂದು ಪವಾಡ ಹೇಗಿದೆ ಅಂತಂದ್ರೆ ನನ್ನ ಜೀವನದ್ದೇ ಒಂದು ಪವಾಡ. ನಾನು ಚಿಕ್ಕವನಿರುವಾಗಲೇ ನನಗೆ ಮಾತು ಬರ್ತಾ ಇರಲಿಲ್ಲ. ಯಲ್ಲಾಪುರ ಹೇಳುವಂತಹ ಒಂದು ಸ್ಥಳದಲ್ಲಿ ನಮ್ಮ ತಂದೆಯವರನ್ನು ಕರೆದು ಮಂತ್ರಾಕ್ಷತೆಯನ್ನು ಕೊಟ್ಟರಂತೆ. ನೋಡಿ, ಹಿಡಿ ನಿನ್ನ ಮಗನಿಗೆ ಮಾತು ಬರ್ತಾ ಇಲ್ಲ, ಅವನಿಗೆ ಒಳ್ಳೇದಾಗ್ತದೆ, ಮಂತ್ರಾಕ್ಷತೆಯನ್ನು ಕೊಡುವಂತ. ಆ ಮಂತ್ರಾಕ್ಷತೆಯನ್ನು ನನ್ನ ತಂದೆಯವರು ನನಗೆ ಯಾವಾಗ ಸೇವನೆಯನ್ನು ಮಾಡಿಸಿದ್ರೋ ಅವತ್ತಿನಿಂದ ಇವತ್ತಿನವರೆಗೆ ನಾನು ಶ್ರೀಧರ ಸ್ವಾಮಿಗಳನ್ನು ನಂಬಿಕೊಂಡು ಬಂದಿದ್ದೇನೆ.